ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಆಡಂಬರದಿಂದ ಮಾಡೋರು ಇರ್ತಾರೆ ಅಥವಾ ಸಿಂಪಲ್ ಆಗಿಯೇ ಮಾಡೋರು ಇರ್ತಾರೆ. ನಾನಿವತ್ತು ಸಿಂಪಲ್ ಆಗಿ ಮಾಡೋರಿಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಕೆಲವರು ಆಡಂಬರದಿಂದ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲೇ ಪುಟ್ಟದಾಗಿ ನಾವೇನು ಕಳಿಸ ಇರ್ತೀವಿ ಅದಕ್ಕೇ ಬ್ಲೌಸ್ ಪೀಸ್ನಲ್ಲಿ ಸ್ಯಾರಿ ಎಲ್ಲ ಉಡಿಸ್ತಾರೆ. ನಾನಿವತ್ತು ಒಂದು 2-3 ಟೈಪ್ಸು ಅದೇ ಥರ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಚೊಂಬಿಗೆ ಯಾವ ಥರ ಸ್ಯಾರಿನ ವೇರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಇದಕ್ಕಿಂತ ಮುಂಚೆ ನಾನು ಒಂದು ಲೋಟಸ್ DIY ಮಾಡಿದ್ದೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೇನೋ ಆ ಲೋಟಸ್ಸು ನಿಮಗೆ ನಾನು ಯಾವ ಥರ ಮಾಡಿದೆ ಅಂತ ನೋಡಬೇಕು ಅಂದರೆ ಇಲ್ಲಿ ಐ ಬಟನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಐ ಬಟನ್ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಹೋಗಿ ಆ ವಿಡಿಯೋನ ನೋಡ್ಕೊಂಬರ್ಬೋದು. ಅದಕ್ಕಿಂತ ಮುಂಚೆ ನೀವು ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ಬೋದು. ನಾನು ಫಸ್ಟು ವಿಡಿಯೋ ಮಾಡೋಕ್ಕಿಂತ ಬ್ಯಾಕ್ ಡ್ರಾಪ್ ಡೆಕೋರೇಷನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿವತ್ತು ಇಲ್ಲಿ ನಾನು ನಾರ್ಮಲ್ ಏನು ಸ್ಕ್ರೀನ್ ಹಾಕಿದ್ದೀನಿ ಅದನ್ನು ತೆಗೆದುಬಿಟ್ಟು ನಾನು ಇಲ್ಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನು ಇದೇ ಪ್ಲೇಸ್ನಲ್ಲೇ ಯೂಸ್ ಮಾಡೋದು. ಅದಕ್ಕೆ ನಾನು ಯಾವ ಥರ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಬಂದು ನಾರ್ಮಲಾಗಿ ನಿಮಗೆ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ, ಪ್ಲೇನ್ ಆಗಿರುತ್ತೆ. ಆ ಸ್ಯಾರಿಲಿ ಕೂಡ ನೀವು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡ್ಬೋದು. ನಿಮ್ಮ ಹತ್ರ ಈ ಥರ ಏನಂತಾರೆ, ಈ ಥರ ಸ್ಕ್ರೀನ್ ಇಲ್ಲ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಅಥವಾ ಬೇರೆ ಯಾವುದಾದ್ರು ಬಾರ್ಡರ್ ಸ್ಯಾರಿ, ಆದರೆ ಮಧ್ಯದಲ್ಲಿ ಪ್ಲೇನ್ ಇರಬೇಕು, ಆ ಕಡೆ ಈ ಕಡೆ ಬಾರ್ಡರ್ ಇರುತ್ತಲ್ಲ, ಆ ಸ್ಯಾರಿಗಳಲ್ಲೂ ನೀವು ಕಾಂಬಿನೇಷನ್ ಮಾಡಿಬಿಟ್ಟು ಅದರಲ್ಲೂ ನೀವು ಬ್ಯಾಕ್ ಡ್ರಾಪ್ ಡೆಕೋರೇಷನ್ನ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಏನಾದರೂ ಈ ಥರ ಆಲ್ಮೋಸ್ಟ್ ಇವಾಗ ಎಲ್ಲರ ಮನೇಲೂ ಇಟ್ಕೊಂಡಿರ್ತಾರೆ ಈ ಥರದ್ದು. ನಾನು ಇಲ್ಲಿ ಫುಲ್ಲು ಬನಾನಾ ಲೀಫ್ದು ಫುಲ್ಲು ಪ್ಲೈನಾಗಿ ತೊಗೊಂಡಿದ್ದೀನಿ. ನಮಗೆ ವರ್ಷ ಯಾವ ಥರ ಬೇಕೋ ಆ ಥರ ಬೇರೆ ಥರ ಇದ್ರ ಮೇಲೆ ಫ್ಲವರ್ ಡಿಸೈನ್ನ ಮಾಡ್ಕೊಬೋದು ಅನ್ನೋ ಕಾರಣಕ್ಕೆ ಇವತ್ತು ಇದು ಫುಲ್ ಪ್ಲೈನ್ ಇದೆ. ನಾನು ಇದಕ್ಕೆ ಯಾವ ಥರ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಈ ಸ್ಕ್ರೀನನ್ನು ಅಲ್ಲಿ ಹಾಕ್ಕೊಳ್ಳೋಣ. ಕಮ್ಮಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೊಂಡು, ಇದು ಸ್ಟಿಚ್ಚು ನಿಮಗೆ ಇರೋಲ್ಲ, ನಾನು ಇಲ್ಲಿ ಮಿಷಿನಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆ ಕಂಬಿನ ಇದ್ರೊಳಗೆ ಹಾಕ್ಕೊಂಡ್ರೆ ನೀಟಾಗಿ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಇದ್ರ ಮೇಲೆ ಡೆಕೋರೇಷನ್ನ ಮಾಡ್ಬೋದು. ಇದು ಮೇಲೆ ಬರೋ ಥರ ಈ ಕಂಬಿನ ತಗೊಂಡು ಈ ಥರ ಸ್ಕ್ರೀನ್ ರೆಡಿ ಆಗುತ್ತೆ. ಈ ಥರ ಸ್ಕ್ರೀನು ರೆಡಿ ಆಗುತ್ತೆ. ನೆಕ್ಸ್ಟ್ ಅದನ್ನೆಲ್ಲ ಒಂದೇ ಸಮ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ನೋಡ್ಬಿಡೋಣ, ಆದಮೇಲೆ ಅದಕ್ಕೆ ಕಳ್ಸ ಇಟ್ಬಿಟ್ಟು ಯಾವ ಥರ ವೇರ್ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ನಾನು ಇವಾಗ ಒಂದು ಸೆಕೆಂಡು ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಹೂವನ್ನು ನಾನು ಹಾಕ್ತಾ ಇದ್ದೀನಿ. ಇದು ಬಂದು ನನ್ನ ಫ್ರೆಂಡೇ ಮಾಡಿರೋದು, ಮನೇಲೇ ನೋಡ್ಬೋದಲ್ಲ. ಈ ಮಲ್ಗೆ ದಿಂಡು ಮೊಗ್ಗು ಬರುತ್ತಲ್ಲ ಆ ಥರ ಇದೆ. ನನ್ನ ಫ್ರೆಂಡೇ ಮಾಡಿರೋದು. ಇದು ರೆಡಿ ಸಿಗುತ್ತೆ, ಈ ಫ್ಲವರ್ ರೆಡಿ ಸಿಗುತ್ತೆ, ಅದನ್ನು ತಂದು ಪೋಣಿಸ್ಕೊಂಡು ಇಟ್ಕೊಂಡಿದ್ದಾರೆ. ಇದನ್ನು ಇಟ್ಕೊಂಡು ಡೆಕೋರೇಷನ್ ಮಾಡೋಣ. ಪಂಚೆ ಏನಾದರೂ ಹಾಕೊಳ್ತಾ ಇದ್ದೀನಿ. ಇದೆರಡು ಸೆಂಟ್ರಲ್ಲಿ ಇರಬೇಕು ಅಂತ ನೋಡಿಕೊಂಡು ಪಂಚೆನ ಹಾಕೊಳ್ತಾ ಇದ್ದೀನಿ. ಇದು ಕ್ಲಿಯರ್ ಆಯ್ತು. ಇವಾಗ
ಇವಾಗ ನಾನು ಬ್ಲೌಸ್ ಪೀಸಲ್ಲಿ ಸ್ಯಾರಿ ಯಾವ ಥರ ಉಡ್ಸೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ದೇವರಿಗೆ ಯಾವುದೇ ಥರ ಸ್ಯಾರಿ ಉಡಿಸ್ಬೇಕಾದ್ರಾಗಲಿ ಅಥವಾ ಬ್ಲೌಸ್ ಪೀಸಲ್ಲೇ ಸ್ಯಾರಿ ಥರ ವೇರ್ ಮಾಡಬೇಕು ಅಂದಾಗ ಫಸ್ಟ್ ನಮಗೆ ಕಾಂಟ್ರಾಸ್ಟು ಅಥವಾ ತುಂಬ ಹೈಲೈಟಾಗಿ ಕಾಣಿಸುತ್ತಲ್ಲ ಅಂಥ ಸ್ಯಾರಿ ಅಂಥ ಬ್ಲೌಸ್ ಪೀಸ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಬಂದು ಡಾರ್ಕ್ ಬ್ಲೂ ಕಲರ್, ಡಾರ್ಕ್ ಪಿಂಕ್ ಕಲರ್, ಡಾರ್ಕ್ ಗ್ರೀನ್ ಕಲರ್, ಆ ಥರ. ನಾನಿಲ್ಲಿ ಡಾರ್ಕ್ ಬ್ಲೂದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ರೆಡ್ ಕಲರ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತೇಳಿ ಒಂದು ಗೋಲ್ಡನ್ ಕಲರ್ ಸಹ ತೊಗೊಂಡಿದ್ದೀನಿ. ಈ 3 ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ, ಈ ಕಡೆ ಇದನ್ನು ಮ್ಯಾಚ್ ಮಾಡ್ಬೋದು, ಇದನ್ನು ಕೂಡ ಮ್ಯಾಚ್ ಮಾಡ್ಬೋದು. ಇದು ಮ್ಯಾಚ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ. ಆ ಥರ ಇದು ಅಷ್ಟು ಮ್ಯಾಚ್ ಆಗಲ್ಲ. ಈ ಗೋಲ್ಡಿಗೆ ಇದೆರಡು ಕೂಡ ಮ್ಯಾಚ್ ಮಾಡ್ಬೋದು. ಆ ಥರ ನಾನು ಬ್ಲೌಸ್ ಪೀಸ್, ನಾನು ಎಕ್ಸ್ಟ್ರಾ ಇನ್ನೂ ಒಂದು ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ನೋಡೋಣ ಬೇಕಿದ್ರೆ ಅಂತ ನಾನು ಎಲ್ಲೋ ಕೂಡ ತೊಗೊಂಡಿದ್ದೀನಿ. ಯಾವ ಥರ ವೇರ್ ಮಾಡೋದು ಅಂತೇಳಿ ತೋರಿಸ್ತೀನಿ ಫಸ್ಟ್. ಆಮೇಲೆ ನೆಕ್ಸ್ಟ್ ಈ ಬ್ಲೌಸ್ ಪೀಸ್ ಆದಮೇಲೆ ನೆಕ್ಸ್ಟು ಬಂದು ಸೇಫ್ಟಿ ಪಿನ್ ಅಥವಾ ಗುಂಡ್ ಪಿನ್ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಗುಂಡ್ ಪಿನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದು ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟಿಕ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೋಬೋದು, ಚಿಕ್ಕದಾಗೂ ತುಂಬ ದೊಡ್ಡದಾಗುತ್ತೆ. ಆಮೇಲೆ ನನಗೆ ಕಟ್ಟೋಕ್ಕೆ ಅಂತ ಹೇಳಿ ನಾನಿಲ್ಲಿ ಹಸಿ ನೂಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಸಿ ನೂಲು ಇಲ್ಲಾಂದರೆ ಜೂಟ್ ಥ್ರೆಡ್ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಕಟ್ಟೋಕ್ಕೆ ಥ್ರೆಡ್ ಇರಬೇಕಷ್ಟೇ. ನಾನಿಲ್ಲಿ ಬೆಳ್ಳಿದಿಲ್ಲ ಅಂದರೆ ತಾಮ್ರ, ಹಿತ್ತಾಳೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಸೇಮ್ ಇದೆ. ಇದು ಸ್ಟೀಲ್ ಚೊಂಬು, ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತೇಳಿ ತಗೊಬಂದಿದ್ದು. ಸೇಮ್ ಚೊಂಬೆನೇ ಇದು, ಆದರೆ ಬಿನ್ಗೆ ಥರ ಕಾಣಿಸ್ತಾ ಇದೆ, ಕ್ಯೂಟಾಗಿದೆ. ಇದು ಸ್ಟೀಲ್ ಚೊಂಬನ್ನ ಯೂಸ್ ಮಾಡಬಾರ್ದು ಕಳ್ಸೋಕ್ಕೆ ಇಡೋದಿದ್ರೆ ಅಷ್ಟೇ. ಇನ್ನು ಯಾವುದಾದ್ರೂ ನೀವು 3ರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪುಟಾಣಿಗಿರೋ ಈ ತಾಮ್ರದ ಬಿನ್ಗೆಲಿ ಹೊಡಿಸ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಇನ್ನೊಂದು ಸ್ವಲ್ಪ ಹೈಟ್ ಬೇಕು. ನಾವಿವಾಗ ಜಸ್ಟ್ ಹೀಗೆ ತೋರಿಸ್ತೀನಿ. ಈ ಥರ ಬ್ಲೌಸ್ ಪೀಸ್ ತಗೊಂಡ್ರೆ ಒಂದು ಸ್ವಲ್ಪ ಈ ಬ್ಲೌಸ್ ಪೀಸ್ ಇಷ್ಟು ಲೆಂತ್ ಬರುತ್ತಲ್ವ, ಈ ಚೊಂಬಿಗಾರಿ ಇಷ್ಟು ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದಕ್ಕೇನೆ ಒಂದು ಸ್ವಲ್ಪ ಹೈಟ್ ಮಾಡೋಣ ಅಂತ ಹೇಳಿ ನಾವಿವಾಗ ಹೇಗೆ ಸ್ಯಾರಿಲಿ ಉಡಿಸ್ಬೇಕಿದ್ರೆ ಒಂದು ಬಿನ್ಗೆ ಮೇಲೆ ಒಂದು ಬಿನ್ಗೆ ಇಟ್ಕೋತೀವಿ, ಇಲ್ಲಾಂದರೆ ಕೆಲವರು ಬಾಕ್ಸ್ಗಳನ್ನ ಇಟ್ಕೋತಾರೆ. ನಾನು ಇದಕ್ಕೆ ಒಂದು ಈ ಪುಟ್ಟ ಸ್ಟೀಲ್ದು ಚೊಂಬನ್ನು ತೊಗೊಂಡಿದ್ದೀನಿ. ಇದ್ರ ತುಂಬ ಅಕ್ಕಿ ತುಂಬಿಸಿದ್ದೀನಿ, ಅದ್ರ ತುಂಬಾ ಅಕ್ಕಿ ತುಂಬಿಸಿದ್ದೀನಿ. ಆಮೇಲೆ ಮುಖವಾಡ ಇದ್ದರೆ ಮುಖವಾಡ, ಇಲ್ಲ ಅಂದರೆ ಕಾಯಾದರೂ ಇಡ್ಬೋದು, ಯಾವುದಾದ್ರೂ ಓಕೆ. ನನ್ನ ಹತ್ರ ಮುಖವಾಡ ಇದೆ, ಅದರಲ್ಲೇ ತೋರಿಸ್ತೀನಿ. ಇದಕ್ಕೆ ಫುಲ್ ಅಕ್ಕಿ ತುಂಬಬೇಕು, ಯಾಕಂದರೆ ಈ ಚೊಂಬು ಇದ್ರ ಮೇಲೆ ಕುತ್ಕೊಳ್ಳುತ್ತೆ, ಈ ಥರ ಕುತ್ಕೊಳ್ಳುತ್ತಲ್ಲ, ಅದಕ್ಕೆ ಹಿಂಗೆ ನಾನೊಂದು ಸ್ವಲ್ಪ ಇಷ್ಟು ತುಂಬಿಕೊಂಡ್ರೆ ಹೈಟ್ ಬರಲ್ಲ, ಅದಕ್ಕೆ ಇದನ್ನು ಫುಲ್ ತುಂಬ್ಕೊಂಬರ್ತೀನಿ. ಈ ಚೊಂಬಿಗೆ ಬಂದು ನಾನಿಲ್ಲಿ ಇದನ್ನು ಕಟ್ತಾ ಇದ್ದೀನಿ. ಇದು ನನಗೆ ಲೆಂತ್ ಇದೆ, ನೀವು ಕರೆಕ್ಟಾಗಿ ಒಂದಿಷ್ಟು ಬಂದರೆ ಸಾಕು. ನನಗಿದು ಬೇಕಿರೋದ್ರಿಂದ ನಾನು ಕಟ್ ಮಾಡ್ತಾ ಇಲ್ಲ, ಇಷ್ಟು ಸಾಕು. ಇವಾಗ ನೋಡಿದ್ರಲ್ಲ, ಇದನ್ನು ನೀಟಾಗಿ ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇರಲಿ. ನೆಕ್ಸ್ಟ್ ನಾನು ಈ ಬ್ಲೌಸ್ ಪೀಸನ್ನು ನರಿಗೆ ಮಾಡ್ಕೊಳ್ತೀನಿ. ಈ ಥರ ಬಂದಿದೆಯಲ್ಲ, ಫಸ್ಟು ಎಷ್ಟು ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಯಾವ ಥರನಾದರೂ ನೀವು ಮಾಡ್ಕೋಬೋದು. ಬಾರ್ಡರು ಮೇಲೆ ಇರೋ ಥರ ಮಾಡ್ಕೋಬೇಕು. ಮತ್ತು 3 ಥರನೂ ಸ್ಯಾರಿನ ಇಲ್ಲಿ ಕ್ಲಿಪ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಬೆಸ್ಟಲ್ಲೇ ಕ್ಲಿಪ್ ಹಾಕೋಬೇಡಿ, ಗುಂಡ್ ಪಿನ್ ಚುಚ್ಚೋಕೆನಾ, ಗುಂಡ್ ಪಿನ್ ಚುಚ್ಚಿದ್ರೆ ಹಾಳಾಗುತ್ತೆ ಅಂತೇಳಿ ನಾನು ಇಲ್ಲಿ ಪಿನ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ನಾನು ಇದನ್ನು ಟೇಬಲ್ ಮೇಲೆ ಇಡ್ತಾ ಇದ್ದೀನಿ.
ಈ ಥರ ನಮಗೆ ಇಲ್ಲಿ ಇಟ್ಟಾಗ ಇದೇನಾಗುತ್ತೆ, ಎಡ್ಜು ನಾನು ಏನಿಲ್ಲಿ ಪಿನ್ ಮಾಡಿದ್ದೀನಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗಂತೂ ಎಲ್ಲರ ಮನೇಲಿ ಈ ಥರ ಆರ್ಟಿಫಿಷಿಯಲ್ ಚೆಂಡು ಇದ್ದೇ ಇರ್ತಲ್ಲ, ಜಸ್ಟ್ ತಗೊಂಡು ಒಂದು ರೋಲ್ನ ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಕವರ್ ಆಗುತ್ತೆ. ಇನ್ನೂ ತುಂಬ ಹೈಟ್ ಇದೆ ಅಂದರೆ ಬೇಕಾದ್ರೆ ನೀವು ಇನ್ನೊಂದು ಲೇಯರ್ನ ಹಾಕೊಳ್ಬೋದು. ನಾನು ಜಸ್ಟ್ ಇದು ಸಾಕು. ಇವಾಗ ನಾನು ನೆಕ್ಸ್ಟು ಒಂದು ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ. ಈ ಲೋಟಸ್ ಒಳಗಡೆ ನಾನು ಫಸ್ಟೇ ಮಾಡಿಟ್ಕೊಂಡಿರೋಂಥ ನನ್ನ ಹತ್ರ ಈ ಪೀಠ ಇತ್ತು. ಈ ಪೀಠಕ್ಕೆ ಸಮಕ್ಕೇ ನಾನು ಲೋಟಸ್ನ ರೆಡಿ ಮಾಡ್ಕೊಂಡಿರೋದು. ಈ ಥರ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದು ನೀವು ತಟ್ಟೆಲಿ ಪೂಜೆಗಾದರೆ ಇಲ್ಲಿ ತಟ್ಟೆ ಇಟ್ಟು ತಟ್ಟೆ ಮೇಲೆ ಅಕ್ಕಿ ಇಟ್ಟು ಅದ್ರ ಮೇಲೆ ಕಳಸ ಇಡ್ತಾರೆ. ನಾನು ಇವಾಗ ಜಸ್ಟ್ ಹಾಗೆ ತೋರಿಸೋದ್ರಿಂದ ಬೇಕಾದ್ರೆ ಅದನ್ನು ತೋರಿಸ್ತೀನಿ. ಈ ಥರ ತಟ್ಟೆಲಿ ಅಕ್ಕಿ ಇಟ್ಟು ನೆಕ್ಸ್ಟು ಈ ಚಮ್ಮನ ಸ್ಟಿಫಾಗಿ ಕುತ್ಕೊಳ್ಳೋ ಥರ ಇದನ್ನು ಇಟ್ಕೊಂಡಿದ್ದೀನಿ. ಸ್ಟಿಫಾಗಿ ಅಷ್ಟು ಅಲ್ಲಾಡಲ್ಲ, ನೀಟಾಗಿ ಇಟ್ಕೊಂಡಿದ್ದೀನಿ. ಇದರ ಮೇಲೆ ನಾವೇನು ಚೊಂಬನ್ನ ಮಾಡ್ಕೊಂಡಿದ್ದೀವಿ ಕಳಸನ ಈ ಥರ ಬರುತ್ತೆ. ಇಲ್ಲಿ ಇಷ್ಟು ಬರುತ್ತೆ. ಈ ಥರ ಬಂದಿದೆಯಲ್ಲ, ಇದಕ್ಕೆ ಹೇಗೆ ಸ್ಯಾರಿ ವೇರ್ ಮಾಡೋದು, ಇದು ಸಿಂಪಲ್ ಆಗಿ ಹೇಗೆ ಸ್ಯಾರಿ ವೇರ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಬ್ಲೂ ಸ್ಯಾರಿನೇ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು. ಆದಷ್ಟು ಈ ಕೆಳಗಡೆ ಏನು ಬರುತ್ತೆ ನೂಲೆಲ್ಲ ಇರ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ಒಂದು ಸಮ ಇಟ್ಕೊಂಡು ಹಾಗೆ ಜಸ್ಟ್ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ಇದು ಈ ಥರ ಇಲ್ಲಿ ನಮಗೆ ಎಷ್ಟು ಉದ್ದ ಬೇಕು ಅಷ್ಟನ್ನು ಬಿಟ್ಕೊಂಡು ಲೆಂತ್ ಒಂದೇ ಸಮ ಇರಲಿ, ಆ ಕಡೆನ ಈ ಕಡೆನ. ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಇಲ್ಲಿ ಬಿಟ್ಟಿದ್ದೀನಿ. ಇಲ್ಲಿ ಇದು ಸೇರಿಸಿ ಒಂದು ಪಿನ್ ಹಾಕೊಳ್ಳೋಣ. ಎಕ್ಸ್ಟ್ರಾ ಇರೋದನ್ನ ಇಲ್ಲಿ ಪಿನ್ ಹಾಕೊಂಡಿದ್ದೀನಿ. ಇವಾಗ ಈ ಕ್ಲಿಪ್ನ ರಿಮೂವ್ ಮಾಡಿಕೊಂಡು ಈ ಚೊಂಬೆ ಏನಿದೆ ಇದು ಕಾಣಿಸ್ಬಾರ್ದು. ಈ ಕಡೆ ಎಂಡಿಂದ ಮತ್ತೆ ಈ ಕಡೆ ಎಂಡಿಂದ ತಗೊಂಡು ಫಸ್ಟ್ ಇದೊಂದು ಗುಂಪಿನ ಸೆಕ್ಯೂರ್ ಮಾಡ್ಕೊತೀನಿ. ನೆಕ್ಸ್ಟು ಇದನ್ನು ನೀಟಾಗಿ ಲೇಯರ್ ಥರ, ನಿಮಗೆ ಬಾರ್ಡರ್ ಸೀರೆ ಬ್ಲೌಸ್ ನೀಟಾಗಿ ಕೊಡ್ತೀನಿ. ಒಂದು ಸ್ವಲ್ಪ ಮೈಸೂರು ಸಿಲ್ಕ್ ಸ್ಯಾರಿ ಇರೋದಲ್ಲ ಹಾಗಾಗಿ ಈ ಥರ ಲೇಯರ್ ಥರ ಇಲ್ಲೊಂದು ಗುಂಪಿನ ಹಾಕೊಂಡಿದ್ದೀನಿ. ಇದನ್ನು ಬಿಚ್ಚಿಬಿಡ್ತೀನಿ. ಇದ್ರ ಮೇಲೆ ಈ ಲೇಯರ್ ಏನು ಲೇಯರ್ ಇದೆ ಅದನ್ನೆಲ್ಲ ಒಂದೇ ನೀಟಾಗಿ ಮಾಡಿಕೊಂಡು ಇಲ್ಲಿಗೆ ಒಂದು ದಾರ, ಫಸ್ಟ್ ದಾರ ಕಟ್ಕೊಂಡು ಆಮೇಲೆ ಏನಾದ್ರು ಹಾಕೋಣ. ಸ್ಟಿಫಾಗಿ ನೀವು ಫಸ್ಟ್ ಹಸಿ ನೂಲನ್ನ ಕಟ್ಕೊಂಡು ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಹಾಕೋಬೋದು. ನಾನು ಇಲ್ಲೊಂದು ಕ್ಲಿಪ್ ಇತ್ತು ಅದನ್ನು ಕೂಡ ರಿಮೂವ್ ಮಾಡ್ತೀನಿ. ಟೈಟಾಗಿ ಎಳೆದು ಕಟ್ಕೊಂಡ್ರೆ ಸರಿ ಆಗುತ್ತೆ. ಮನೇಲಿ ಪುಟ್ಟ ಲಕ್ಷ್ಮಿ ಥರ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ. ಇದನ್ನು ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ. ನಾನಿಲ್ಲಿ ಏನೇನಿದೆ ಅದನ್ನೆಲ್ಲ ಹಾಕಿ ಡೆಕೋರೇಷನ್ ಮಾಡೋಣ. ಇದು ಕೂಡ ಇದೆ, ಇಲ್ಲಿ ಜಸ್ಟ್ ಈ ಥರ ಮ್ಯಾಚ್ ಮಾಡೋದು. ನನ್ನ ಹತ್ರ 2 ಮುಕ್ಕೋಡ ಇದೆ. ಇದು ಇದಕ್ಕೆ ಕರೆಕ್ಟ್ ಆಗುತ್ತಲ್ಲ. ಇದು ಚಿಕ್ಕದಾಗಿ ಕಾಣಿಸುತ್ತೆ. ಇದನ್ನು ಕಟ್ಕೊಳ್ಳೋಣ. ಕೆಲವರು ಇವಾಗ ತುಂಬ ಆಡಂಬರದಿಂದ ಮಾಡೋರು ಮಾಡ್ತಾ ಇರ್ತಾರೆ. ಕೆಲವರಿಗೆ ನಮಗೆ ಸೀರೆ ತರೋಕ್ಕಾಗಲ್ಲ, ನಮಗೆ ಜಾಸ್ತಿ ದುಡ್ಡಿಂದ ಹಬ್ಬ ಮಾಡೋಕ್ಕಾಗಲ್ಲ, ಆ ಥರ ಯೋಚನೆ ಮಾಡೋರು ಈ ಥರ ಸಿಂಪಲ್ಲಾಗಿ ನೋಡೋಕ್ಕೆ ಮೋಸ್ಟ್ಲಿ ಸಿಂಪಲ್ಲಾಗಿ ಮಾಡಿದ್ರೆ ನಿಮ್ಮ ಮನೆ ಲಕ್ಷ್ಮಿನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಆದಷ್ಟು ಒಂದು ಸ್ವಲ್ಪ ಸಣ್ಣ ಕಾಯಿನೇ ತಗೊಳ್ಳಿ. ನಂದು ಕಾಯಿ ದಪ್ಪ ಇದೆ, ಅದಕ್ಕೆ ಒಂದು ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ನೆಕ್ಸ್ಟ್ ಲಕ್ಷ್ಮಿಗೆ ಈ ಕಂಠ ಏನು ಕಾಣಿಸ್ಬಾರ್ದು ಅಂತ ನನಗೆ ಈ ನೆಕ್ ಪೀಸ್ನ ಹಾಕೊಳ್ತಾ ಇದ್ದೀನಿ. ಈ ನೆಕ್ ಪೀಸ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದ್ರ ಜೊತೆಗೆ ಒಂದು ಮುತ್ತಿನ ಸರನ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಇದೇನು ಬೇಡ, ನಾನು ಇದು ಹೆವಿ ಆಗುತ್ತೆ ಅಂತ ತೆಗೆದೆ ಸಾಕು ಇಷ್ಟೇ. ಗೋಲ್ಡು ಕಟ್ಟಿರೋದ್ರಿಂದ ಅದೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಲೆಂತ್ ಎಷ್ಟು ಬೇಕೋ ಅಷ್ಟು ಲೆಂತಿಗೆ ನಾನಿಲ್ಲಿ ಟೈ ಮಾಡ್ಕೊತಾ ಇದ್ದೀನಿ ಅಷ್ಟೇ.
ಇಷ್ಟು ಲೆಂತ್ ಸಾಕಾಗೋಷ್ಟು ಇದಕ್ಕೆ ಟ್ರೈ ಮಾಡ್ಕೊತಾ ಇದ್ದೀನಿ. ಪುಟ್ಟ ಲಕ್ಷ್ಮಿ ಹೇಗೆ ಕಳಿಸ್ತಾ ಇದ್ದಾಳೆ. ಯಾಕಿದ್ರೆ ನನ್ನ ಹತ್ರ ಮುಗ್ಗಿನ ಚಳಿನ ಇದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಜಡೆನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ. ಇದರ ಮೇಲೆ ಕಾಯಿಗೆ ಹಿಂಗೆ ಚುಚ್ಚಿದ್ರೆ ಇಷ್ಟು. ನಿಮಗೆ ಬೇಕಿದ್ರೆ ಇಲ್ಲಿ ಇಯರಿಂಗ್ಸ್ ಕೂಡ ನೀವು ಹಾಕೊಬೋದು. ಈ ಥರ ಸರಿ ಮಾಡಿಕೊಂಡ್ರೆ ಕವರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಗೊತ್ತಿಲ್ಲ, ಈ ಥರ ಹಾಕ್ಬೇಕಾದ್ರೆ ಯಾವಾಗಲೂ ಇದನ್ನು ಎತ್ತಿಟ್ಟು ತೋರಿಸ್ತೀನಿ. ಇವಾಗ ಜಸ್ಟ್ ಈ ಥರ ಸೈಡಲ್ಲಿ ಏನಿದೆ ಅದನ್ನು ಹೂವಿಂದ ಕ್ಲೋಸ್ ಮಾಡಿದ್ರೆ ನೋಡೋದಲ್ಲ ಎಷ್ಟು ಕ್ಯೂಟಾಗಿ ಬ್ಲೌಸ್ ಪೀಸಿಂದ ಹೇಗೆ ಸ್ಯಾರಿ ಉಡಿಸ್ಬೋದು ಅಂತ ನೋಡಿದ್ರಲ್ಲ. ಇವಾಗ ಒನ್ ಟೈಪ್ ಆಫ್ ಸ್ಯಾರಿ ಎಲ್ಲ ಬ್ಲೌಸ್ ಪೀಸಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಇದನ್ನೇ ಯೂಸ್ ಮಾಡಿಕೊಂಡು ಇದೇ ಕಳ್ಸೋಕ್ಕೆ ಬೇರೆ ಥರ ಯಾವ ಥರ ಉಡ್ಸೋದು ಅಂತೇಳಿ ತೋರಿಸ್ತೀನಿ. ಇವಾಗ ಇದೆರಡು ಕಾಂಬಿನೇಷನ್ ಮಾಡಿ ಉಡಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಕೆಳಗಡೆ ಬಂದು ಏನಿಲ್ಲಿ ಪ್ಲೇಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಫಸ್ಟು ತೆಗೆದು ಇಲ್ಲಿ ಸೆಕ್ಯೂರ್ ಮಾಡ್ತೀನಿ. ಸ್ಪ್ರೆಡ್ ಮಾಡ್ಕೋಬಹುದು. ನಮಗೆ ಇಲ್ಲಿ ಲೆಂತ್ ಎಷ್ಟು ಬೇಕೋ ಅಷ್ಟೇ ಮಾತ್ರ ಬಿಟ್ಕೊಂಡು ಇದನ್ನ ರಿಮೂವ್ ಮಾಡ್ಕೊಳ್ಳಿ. ನೀಟಾಗಿ ನಾನು ನರ್ಗೆ ಕುತ್ಕೊಳ್ಳೋ ಥರ ಒಂದನ್ನೊಂದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡು ಸಹ ಹಾಗೆ ನರ್ಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಕಳ್ಸನ ಇದ್ರ ಮೇಲೆ ಇಟ್ಬಿಟ್ರೆ ಸ್ಟಿಫ್ ಆಗಿ ನರ್ಗೆ ಅಡ್ಡಾಡಲ್ಲ. ಇವಾಗ ಸ್ಯಾರಿಲಿ ಏನಾದ್ರು ಬ್ಲೌಸ್ ಪೀಸಲ್ಲಿ ಸ್ಯಾರಿ ಉಡಿಸ್ತೀವಿ ಅನ್ನೋರು ನಿಮಗೆ ಅಯ್ಯೋ ಹೊಸ ಸೀರೆ ಬೇಕು, ಅಯ್ಯೋ ಹೊಸ ಸೀರೆ ಈ ಥರ ಕಾಂಟ್ರಾಸ್ಟ್ ಆಗಿಲ್ಲ, ಏನು ಮಾಡೋಣ ಅಂದರೆ ನೀವು ಎಕ್ಸ್ಟ್ರಾ ಅರಿಸ್ಕೊಂಡ್ಬಂದ್ಬಿಡಿ. ನೀವು ನೆಕ್ಸ್ಟ್ ಅದನ್ನು ಯೂಸ್ ಕೂಡ ಮಾಡ್ಕೋಬೋದು. ಏನು ಈ ವೇಸ್ಟ್ ಆಗಲ್ಲ. 1 ಮೀಟರ್ ತೊಗೊಂಡ್ರೆ, ಇದು ನಂದು ಕಾಟನ್ನು, 1 ಮೀಟರ್ ತೊಗೊಂಡ್ರೆ ಆರಾಮಾಗಿ 1/2 ಮೀಟರಲ್ಲೇ ಆರಾಮಾಗಿ ಇದರಲ್ಲಿ ಇರೋದು 1/2 ಮೀಟರ್ ಅಷ್ಟೇ. ರೆಡ್ಡು ಬಂದು 1/2 ಮೀಟರಲ್ಲೇ ಆರಾಮಾಗಿ ಉಡಿಸ್ಬೋದು. ಇವಾಗ ಇಲ್ಲಿ ಉಟ್ಕೊಂಡು ಇದು ಜಸ್ಟ್ ಹಿಂಗೆ ಒಳಗೋಗಿ ಇಲ್ಲಿ ಹೀಗೆ ಕುತ್ಕೋಬೇಕು ನೀಟಾಗಿ. ಇಲ್ಲಿಗೆ ಬೇಕಾದ್ರೆ ನೀವು ಸೆಕ್ಯೂರ್ಗೋಸ್ಕರ ಗುಂಪಿನ ಯೂಸ್ ಮಾಡಿ. ಇದು ನೀಟಾಗಿ ಈ ಥರ ಒಳಗೆ ಹಾಕಿ ಇಲ್ಲಿ ಏನು ಈ ಥರ ಮಾಡಿದರೆ ನೀಟಾಗಿ ಈ ಥರ ಗುಂಪಿನೆಲ್ಲ ಯೂಸ್ ಮಾಡಬೇಕಾದ್ರೆ ಆದಷ್ಟು ನೀವು ಏನು ಕ್ಲಾತ್ ತಗೊಂಡಿರ್ತೀರಿ ಅದೇ ಕ್ಲಾತ್ ಗುಂಪಿನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೋಡಿದ್ರಲ್ಲ, ಜಸ್ಟ್ ಯಾರು ಬ್ಲೌಸ್ ಪೀಸಿಂದ ಸ್ಯಾರಿ ಉಡ್ಸಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಇದನ್ನು ನೀಟಾಗಿ ಒಂದು ಸ್ವಲ್ಪ ಮುಂದೆ ಹೇಳ್ಕೊಂಡು ಎಷ್ಟು ಬೇಕು ಇಲ್ಲಿಗೆ ಬೇಕಾ, ಇಲ್ಲಿಗಾದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದನ್ನೆಲ್ಲ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮು ಹೇಳಿದಾಗೆ ಏನು ಇದನ್ನು ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಗುಂಪಿನ ಸೆಕ್ಯೂರ್ ಮಾಡ್ಕೊಳ್ಳೋಣ. ಸೆಕ್ಯೂರ್ ಮಾಡಿಕೊಂಡು ಜಾಸ್ತಿ ಲೆಂತ್ ಇದೆ ಅಂದರೆ ನೀವು ಹಿಂದಕ್ಕೆ ಕೂಡ ಹಾಕ್ಬೋದು. ಹಿಂದೆ ಏನು ಗೊತ್ತಾಗಲ್ಲ. ಪಿಂಕ್ ಕಲರ್ ಯೂಸ್ ಮಾಡ್ತಿದ್ದೀನಿ, ಕಾಣಿಸುತ್ತೆ ಒಂದು ಸ್ವಲ್ಪ. ಇದೊಂದು ಸ್ವಲ್ಪ ಕ್ಲಾತು ಜಾಸ್ತಿ ಇರೋದ್ರಿಂದ ಪಿನ್ ಮಾಡಿಕೊಂಡ್ರೆ ಇಲ್ಲಿಗೆ ಬೆಸ್ಟ್ ಅನಿಸುತ್ತೆ. ಒಳಗಿಂದ ಒಂದು ನೀವೇನಾದ್ರು ಉಡಿಸ್ಬೇಕಿದ್ರೆ ನನಗೆ ಇವಾಗ ಇದಿಷ್ಟು ಸಾಕು. ನೀಟಾಗಿ ಕರೆಕ್ಟಾಗಿ ಸೆಂಟ್ರಿಗೆ ನೋಡಿಕೊಂಡು ಒಂದು ಟ್ರೈ ಮಾಡ್ಕೊತೀನಿ. ಆದಷ್ಟು ಎಷ್ಟು ಟ್ರೈ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಕೋಬೇಡಿ. ಟ್ರೈ ಮಾಡಿಕೊಂಡು ಇವಾಗ ನಮಗೆ ಇದನ್ನು ಮತ್ತು ಇದನ್ನು ಸೇರಿಸಿ
ಇದಕ್ಕೇನೆ ನಾರ್ಮಲ್ ಹೇಗೆ ಡೆಕೋರೇಷನ್ ಎಷ್ಟು ಬೇಕಿದ್ರೂ ಅಲಂಕಾರನ ಮಾಡ್ಕೋಬೋದು. ಮುಖವಾಡ ಇಟ್ಟು ಫಸ್ಟ್ ನಾನು ಆಲ್ಮೋಸ್ಟ್ ನಾವು ಯೂಸ್ ಮಾಡೋದು ಕಂಠ ಎಲ್ಲ ಇದೇ ಥರ ಇರ್ತಲ್ವ, ಅದಕ್ಕೆ ಚೋಕರ್ನ ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನೆಲ್ಲ ಹಾಕಿ ತೋರಿಸ್ತಾ ಇದೆ. ನೀವು ಅನ್ಕೋಬೋದು ಎಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ಅಂದರೆ, ಇಷ್ಟೊಂದೆಲ್ಲ ಇರ್ತಾರೆ, ಇಷ್ಟೊಂದೆಲ್ಲ ನಾನು ಎಲ್ಲಿಂದ ತರೋಣ ಅಂತ. ನಿಮಗೆ ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು ತೊಗೊಂಡು ಯೂಸ್ ಮಾಡಿಕೊಂಡು ಮಾಡಿ. ಇದಕ್ಕೆಲ್ಲ ಅದನ್ನು ತರಬೇಕು, ಯಾರೋ ಒಬ್ರು ಇಟ್ಟರು ಅಂತೇಳಿ ಅದನ್ನು ತರೋಣ ಇದನ್ನು ತರೋಣ, ಆಮೇಲೆ ದುಡ್ಡು ಜಾಸ್ತಿ ಆಯಿತು ಮನೇಲಿ ಬೈಸ್ಕೊಡೋದು ಬೇಡ. ನಿಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿ. ಆಮೇಲೆ ನೆಕ್ಸ್ಟ್ ಹೋಗ್ತಾ 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 ನಿಮಗೇನೆ ಲಕ್ಷ್ಮಿ ಹೊಲ್ದಂಗೆ ನಿಮಗೇನೆ ಬರ್ತಾ ಇರುತ್ತೆ. ನಾನು ಫಸ್ಟ್ ಅಷ್ಟೇ, ನಾನು ಇವಾಗ ಕೂರಿಸ್ತಾ ಇರೋದು 2ನೇ ವರ್ಷ. ಲಾಸ್ಟ್ ಇಯರ್ ಕೂರಿಸಿರ್ಲಿಲ್ಲ, ಇವಾಗ ಕೂರಿಸ್ತಾ ಇದ್ದೆ 2ನೇ ವರ್ಷ. ನಾನೇನು ಮಾಡಿ ಫಸ್ಟ್ ಎಲ್ಲ ಏನು ಮಾಡ್ತಾ ಇದ್ದೆ ಅಂದರೆ, ಈ ಥರ ಬ್ಲೌಸ್ ಪೀಸ್ನಲ್ಲೇ ಚೊಂಬಿಗೆ ಉಡಿಸಿ ಮಾಡ್ತಾಯಿದ್ರು. ಆಮೇಲೆ ನಾನು ಸ್ವಂತ ಮನೇಲೇ ನಾನು ಲಕ್ಷ್ಮಿ ಕೂರಿಸೋದು, ಅಲ್ಲಿ ತನಕ ನಾನು ಕೂರಿಸಲ್ಲ ಅಂತ ಹೇಳಿ ಅದು ಯಾರೇ ಹೇಳಿದ್ರು ಹಾಗೆ ಹೇಳ್ತಾ ಇದ್ದೆ. ನಮ್ಮದು ಅಂತ ಒಂದು ಸ್ವಂತ ಮನೆ ಇರಬೇಕು. ಆವಾಗ ನಾನು ಊರಿಗೆ ಬೇಕಾದ್ರೆ ಊರಲ್ಲೇ ಕೂರಿಸ್ತೀನಿ, ಬಾಡಿಗೆ ಮನೇಲೇ ಬೇಡ, ಎಷ್ಟೊಂದು ಅಷ್ಟೆಲ್ಲ ತಂದು ಆಡಂಬರದಿಂದ ಮಾಡೋದೇನು ಬೇಡ, ಸಿಂಪಲಾಗಿ ಹೀಗೆ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ. ಆಮೇಲೆ ಲಾಸ್ಟ್ ಇಯರ್ ನನಗೆ ಯಾಕೋ ತಡೆಯೋಕ್ಕೆ ಆಗಲಿಲ್ಲ, ಕೂರಿಸ್ಬಿಡೋಣ ಅಂತೇಳಿ ನಮ್ಮನೆಯವರು ಇವಾಗ ನಾನು ಏನು ಸ್ಟ್ಯಾಂಡ್ ತೋರಿಸ್ತೀನಿ ಅದನ್ನ ತೊಗೊಂಬಂದು ಕೊಟ್ಟರು. ಆವಾಗ ಕೂರ್ಸೋಕೆ ಸ್ಟಾರ್ಟ್ ಮಾಡಿದ್ದು. ನಾನು ಇವಾಗ ಕೂರಿಸ್ತಿದ್ದೆ 2ನೇ ವರ್ಷ. ಇವಾಗ ನೀವು ಒಂದು ಕೂರ್ಸೋಕೆ ಇವಾಗ ಇದೇ ಥರ ಕೂರ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದಲ್ಲ ಒಂದು ನಿಮಗೆ ಅದಾಗಿ ಅದು ಬರುತ್ತೆ. ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಮನೇಲಿ ಏನಿದೆ ಅದರಲ್ಲೇ ಕೂರಿಸಿ. ಇವಾಗ ನಾರ್ಮಲ್ ಆವಾಗ ಹೇಗೆ ಮಾಡಿದೆ ಅದೇ ಥರ ಇದಕ್ಕೂ ಕೂಡ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಇದೆ ಅಂತ ಹೇಳ್ಬಿಟ್ಟು ಇರೋವರನ್ನೆಲ್ಲ ಹಾಕೋಬೇಡಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ತುಂಬ ಹಾಕಿದ್ರೂ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೋಡಿಕೊಂಡು ನಮಗೊಂದು ನೋಡಿದ್ರೆ ಗೊತ್ತಾಗುತ್ತಲ್ಲ, ಇಷ್ಟಿಷ್ಟು ಹಾಕೋದು ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಗೋಲ್ಡ್ ಬಂದಿರೋದ್ರಿಂದ ನಾನಿಲ್ಲಿ ಗೋಲ್ಡ್ ಜ್ಯುವೆಲ್ರಿ ಈ ಥರನೇ ಹಾಕ್ಕೊಂಡಿದ್ದೀನಿ. ಮುತ್ತಿನಾರ, ಅದಕ್ಕೆ ಮುತ್ತಿನಾರ ಹಾಕ್ಕೊಂಡೆ, ಬ್ಲೂಗೆ ಮುತ್ತಿನಾರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಇದಕ್ಕೇ ಒಂದು ಚೋಕರ್ ನಾವು ಚೋಕರ್ ಯೂಸ್ ಮಾಡೋದೇನೆಂದರೆ, ಜಸ್ಟ್ ಈ ಕಂಠ ಏನಿದೆ ಈ ಕಂಠ ಕ್ಲೋಸ್ ಆಗಲಿ ಅನ್ನೋದಕ್ಕೋಸ್ಕರ ಚೋಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲೊಂದು ಲಾಂಗ್ ನೆಕ್ಲೆಸ್ ಥರ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಹೂವಿನಾರ ಹಾಕ್ಕೊಂಡ್ರೆ ಇದ್ರೆ ನಿಮ್ಮ ಹತ್ರ ಜಡೆ ಬಿಲ್ಲೆನೂ ಹಾಕ್ಕೊಳ್ಳಿ, ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಈ ಥರ ಜಡೆ ಬಿಲ್ಲೆ ಹಾಕ್ಕೊಂಡು ಇದರ ಮೇಲೆ ಒಂದು ಹೂವಿನ ಹಾರ ಹಾಕ್ಕೊಬಿಟ್ರೆ ನಿಮ್ಮ ಮನೆ ಲಕ್ಷ್ಮಿ ರೆಡಿ. ಇದ್ಯಾವುದು ಇಲ್ಲ ಅಂದರೆ ನೀವು ಇಲ್ಲಿಗೆ ಬಳೆ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಹಾಕೊಂಡು ಜಸ್ಟ್ ಒಂದು ಹೂವಿನ ಹಾರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದಷ್ಟು ಈ ಥರ ಶೇಪಲ್ಲಿ ಹಾಕ್ಕೊಳ್ಳಿ. ರೌಂಡ್ ಶೇಪ್ ಹಾಕ್ಕೊಂಡ್ರೆ ಇಲ್ಲಿ ನಿಮ್ದು ಏನು ಸ್ಯಾರಿ ವೇರ್ ಮಾಡಿರ್ತೀರ ಅದು ಕಾಣಿಸಲ್ಲ, ಅದಕ್ಕೋಸ್ಕರನೇ ಈ ಥರ ಹಾಕ್ಕೊಂಡ್ರೆ ಹೇಗೆ ಕಾಣಿಸ್ತಾ ಇದೆ. ಇಲ್ಲಿ 2 ದೀಪಗಳನ್ನ ಇಟ್ಕೊಂಡ್ರೆ ಲಕ್ಷ್ಮಿ ರೆಡಿ. ಬ್ಲೌಸ್ ಪೀಸಲ್ಲಿ ಸ್ಯಾರಿ ಥರ ಹೇಗೆ ವೇರ್ ಮಾಡೋದು ಅಂತ ನೋಡಿದ್ರಿ. ಇವಾಗ ಒಂದು ಸ್ವಲ್ಪ ಬ್ಯಾಕ್ ಟಾಪ್ ಡೆಕೋರೇಷನ್ನ ಚೇಂಜ್ ಮಾಡಿ ಬೇರೆ ಥರ ತೋರಿಸ್ತೀನಿ. ಇನ್ನೊಂದು ಥರದ ನಾನು ಇದನ್ನು ಮೀಶೋದಲ್ಲಿ ಬೈ ಮಾಡಿದ್ದು. ಇದರ ಪ್ರೈಸ್ ಬಂದು 168 ರೂಪೀಸ ಏನೋ ಇದೆ. ಈ ಥರ 6 ಪೀಸಸ್ ಬಂದಿದೆ. ಇವಾಗ ಇದನ್ನು ಇಲ್ಲಿಗೆ ಸ್ವಲ್ಪ ಲುಕ್ಕ ಕಾಣಿಸುತ್ತಲ್ಲ, ಇದನ್ನು ತೆಗೆದು ಇಲ್ಲಿ ಇಷ್ಟಕ್ಕೂ ಮಾತ್ರ ಇದನ್ನು ಹಾಕ್ತೀನಿ. ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಯಾರಿ ಹೇಗೆ ವೇರ್ ಮಾಡೋದು ಅಂತ ನಾನು ಈ ಸಲ ಇದನ್ನು ಕೂಡ ತೆಗಿತೀನಿ.
ನಾರ್ಮಲ್ ಆಗಿ ಎಲ್ಲರ ಮನೇಲಿ ಹೇಗೆ ಇಟ್ಟು ಉಡಿಸ್ತಾರೆ. ಕಾಂಬಿನೇಷನ್ ಮಾಡ್ತಾ ಇರೋದು ಗೋಲ್ಡ್ ಮತ್ತು ಬ್ಲೂ ಕಲರ್. ಇದೆರಡನ್ನ ಸಮ ಮಾಡಿಟ್ಕೊಂಡು ಕ್ಲಿಪ್ನ ರಿಮೂವ್ ಮಾಡಿ, ಕ್ಲಿಪ್ನೆಲ್ಲ ರಿಮೂವ್ ಮಾಡ್ತೀನಿ. ಎಷ್ಟು ಹೈಟ್ ಬೇಕೋ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕೂಡ ಮಾಡ್ಕೊಬೋದು. ಇಲ್ಲಿಗೆ ನಾನು ಏನು ಕಳಸ ಬಂದಿದೆ, ಏನು ಚೊಂಬಿಡ್ತೀನಿ ಅದನ್ನ ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನ ಇಲ್ಲಿ ಪಿನ್ ಮಾಡ್ತೀನಿ. ಕ್ಲಿಪ್ಪನ್ನು ಹಾಕಿ ಫಸ್ಟ್ ಸೆಕ್ಯೂರ್ ಮಾಡೋಣ. ನಾವು ಹೇಗೆ ಸ್ಯಾರಿ ಉಟ್ಕೋತೀವಿ ಅದೇ ಥರ. ಸ್ಪ್ರೆಡ್ ಮಾಡಿಕೊಂಡು ಈ ಸೈಡಿಂದ ತಗೊಂಡ್ಬಂದು ಜಸ್ಟ್ ಏನಾಗಲಿ ಸೊಂಟ ಪಟ್ಟಿ ಹಾಕೊಂಡು ಒಂದು ಕಟ್ಕೊಂಡ್ರೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಇವಾಗ ಇಲ್ಲಿ ಎಕ್ಸ್ಟ್ರಾ ಏನಿತ್ತು ಅದನ್ನ ನೀವು ಇದೇನಿದೆ ಇದು ಸೊಂಟಕ್ಕೆ ಸಿಗಿಸ್ತೀನಿ. ಸಿಕ್ಸಿ ಈ ಕಡೆ ಎಳೆಯೋದ್ರಿಂದ ಇಲ್ಲಿ ನೀಟಾಗಿ ಈ ಥರ ಕಾಣಿಸುತ್ತೆ. ಇವಾಗ ಲಂಗ ದಾವಣಿ ಆ ಥರ ಬರುತ್ತಲ್ಲ, ಆ ಟೈಪ್ ಬರುತ್ತಿದೆ ಲಂಗ ದಾವಣಿ ಥರ. ಇಲ್ಲಿ ಉಳಿದಿರೋ ಸ್ಯಾರಿನ ತಂದು ಸೊಂಟಕ್ಕೆ ನಾವು ಹೇಗೆ ಸಿಗಿಸ್ಕೊಳ್ತೀವಿ ಆ ಥರ ಸಿಗಿಸ್ಕೊಳ್ಳೋದು. ಇದಕ್ಕೆ ಜ್ಯುವೆಲ್ರಿ ಹಾಕ್ತಾ ಇದ್ದೀನಿ. ಬಿಂದಿಗೆದು ಕತ್ತು ಕ್ಲೋಸ್ ಆಗೋಕ್ಕೆ ನೀಟಾಗಿ ಫಸ್ಟ್ ಒಂದು ಚೋಕರ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮುತ್ತಿಂದೊಂದು ಸರನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಬರೋ ಥರ ಇವಾಗ ಏನಿದೆ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಈ ಥರ ಬರುತ್ತೆ. ರೆಡಿ. ನಮ್ಮ ಪುಟ್ಟ ಲಕ್ಷ್ಮಿ ರೆಡಿ. ನೋಡಿದ್ರಲ್ಲ, ಇವತ್ತು ಬ್ಲೌಸ್ ಪೀಸಿಂದ ಸ್ಯಾರಿನ ಹೇಗೆ ವೇರ್ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಸೇಮ್ ನಾವು ಹೇಗೆ ಸ್ಯಾರಿನ ಉಡಿಸ್ತೀವಿ ಅದೇ ಥರನ ಬ್ಲೌಸ್ ಪೀಸಲ್ಲೂ ಲಕ್ಷ್ಮಿಗೆ ಸ್ಯಾರಿನ ಉಡಿಸ್ಬೋದು. ಕೆಲವರು ಕೆಲವೊಂದು ಟೈಪ್ಸು ಉಡಿಸ್ತಾರೆ. ನಾನಿವತ್ತು 3 ಟೈಪ್ಸ್ ಆಫ್ ಸ್ಯಾರಿ ವೇರ್ ಮಾಡೋದು ಹೇಗೆ ಬ್ಲೌಸ್ ಪೀಸಿಂದ ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ 3 ಟೈಪಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಕೊಡಿ. ನಿಮಗೆ ಈ ಪರ್ಟಿಕ್ಯುಲರ್ಗೆ ಯಾವುದಾದ್ರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳ್ಬೋದು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ₹1 ಖರ್ಚಾಗಲ್ಲ ಗೊತ್ತಾ.
ಜಸ್ಟ್ ನಮಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.